ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಏನನ್ನ ಓದಿದ್ವಿ ಇಲ್ಲಿ, ದಟ್ ಈಸ್ ಅಬೌಟ್ ದಿ ಎವಲ್ಯೂಷನ್ ಬಗ್ಗೆ. ಆ ಚಾಪ್ಟರ್ನ ನಾವೇನ್ ಮಾಡಿದೀವಿ, ಇವಾಗ ಸ್ಟಾರ್ಟ್ ಮಾಡಿದೀವಿ. ಸೊ ಇವಾಗ ನಾವು ಏನ್ ಮಾಡೋಣ ಇಲ್ಲಿ, ನಿನ್ನೆ ನಾವು ಏನ್ ನೋಡಿದ್ವಿ ಇಲ್ಲಿ, ಒರಿಜಿನ್ ಆಫ್ ಯೂನಿವರ್ಸ್ ಇರ್ಬೋದು, ಅಥವಾ ಒರಿಜಿನ್ ಆಫ್ ಅರ್ತ್ ಇರ್ಬೋದು, ಒರಿಜಿನ್ ಆಫ್ ಲೈಫ್, ಫಾರ್ ದ ಫಸ್ಟ್ ಟೈಮ್ ಲೈಫ್ ಯಾವಾಗ ಅಪಿಯರ್ ಆಯ್ತು, ಇದೆಲ್ಲದನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನ್ ನೋಡೋಣ ಇಲ್ಲಿ, ಹೇಗೆ ಈ ಲೈಫ್ ಒರಿಜಿನ್ ಆಯ್ತು ಅನ್ನೋದಕ್ಕೆ ಕೆಲವೊಬ್ರು ಸೈಂಟಿಸ್ಟು ಓಕೆ ಏನ್ ಮಾಡ್ತಾರೆ ಇಲ್ಲಿ, ಕೆಲವೊಂದು ಅವ್ರದೇ ಆಗಿರುವಂತ ಥಿಯರೀಸ್ ಗಳನ್ನ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ನಾವೇನ್ ಮಾಡ್ತೀವಿ ಇಲ್ಲಿ, ಥಿಯರೀಸ್ ಆಫ್ ಒರಿಜಿನ್ ಆಫ್ ಲೈಫ್ ಗಳನ್ನ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಸೊ ಏನನ್ನ ಸ್ಟಡಿ ಮಾಡ್ತೀವಿ ಇಲ್ಲಿ, ಥಿಯರೀಸ್ ಆಫ್ ಒರಿಜಿನ್ ಆಫ್ ಲೈಫ್ ಅಂದ್ರೆ ಯಾವ ರೀತಿ ಲೈಫ್ ಹುಟ್ಕೊಳ್ತು ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಥಿಯರೀಸ್ ಗಳಿದಾವೆ. ಆ ಥಿಯರೀಸ್ ಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಫಸ್ಟ್ ಥಿಯರಿ ನೋಡೋದಾದ್ರೆ, ದಟ್ ಈಸ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ಸೊ ಹೆಸರಲ್ಲೇ ಇದೆ ಸ್ಪೆಷಲ್ ಕ್ರಿಯೇಷನ್ ಥಿಯರಿ. ಅಂದ್ರೆ ಈ ಲೈಫ್ ಅನ್ನ, ಅರ್ತ್ ಮೇಲೆ ಇರುವಂತ ಎಂಟೈರ್ ಲೈಫ್ ಅನ್ನ ಯಾರು ಕ್ರಿಯೇಟ್ ಮಾಡಿದ್ದು ಇಲ್ಲಿ, ದ ಸೂಪರ್ ನ್ಯಾಚುರಲ್ ಪವರ್, ಗಾಡ್ ಕ್ರಿಯೇಟ್ ಮಾಡಿದ್ದು ಅಂತ ಈ ಥಿಯರಿ. ಓಕೆ, ಈ ಥಿಯರಿನ ಯಾರು ಹೇಳ್ಕೊಟ್ಟಿದ್ದು ಅಂದ್ರೆ ನಮ್ಗೆ ಇಲ್ಲಿ ಫಾದರ್ ಸೊರಾಲ್ಜ್ ಅಂತ ಹೇಳಿ. ಸೊ ಅವ್ರೇನ್ ಹೇಳ್ತಾರೆ ಇಲ್ಲಿ, ಒಂದು ಸೂಪರ್ ನ್ಯಾಚುರಲ್ ಪವರ್, ಓಕೆ ಅದೇನ್ ಮಾಡುತ್ತೆ ಅಂದ್ರೆ ಗಾಡ್, ಇಲ್ಲಿ ದೇವರೇ ಏನ್ ಮಾಡಿದ್ದಾರೆ, ಈ ಎಂಟೈರ್ ಲೈಫ್ ಅನ್ನ, ಅರ್ತ್ ಈ ಭೂಮಿ ಮೇಲೆ ಈ ಎಂಟೈರ್ ಲೈಫ್, ಜೀವಿಗಳು ಏನಿದೆಯಲ್ಲ, ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಇದು ಎಲ್ಲದನ್ನು, ಇವನ್ ಮೈಕ್ರೋಬ್ಸ್ ಇರ್ಬೋದು, ಇದೆಲ್ಲ ಆರ್ಗಾನಿಸಮ್ಸ್ ಅನ್ನು ಹುಟ್ಟಿಸಿದ್ದು ಯಾರು, ದಟ್ ಈಸ್ ದೇವರು. ಅ ಸೂಪರ್ ಪವರ್ ಏನ್ ಮಾಡಿದೆ ಇಲ್ಲಿ, ಕ್ರಿಯೇಟ್ ಮಾಡಿದೆ ಈ ಎಂಟೈರ್ ಲೈಫ್ ಫಾರ್ಮ್ ಅನ್ನ ಅಂತ ಹೇಳುತ್ತೆ ಇದನ್ನ. ಓಕೆ, ಸೊ ಅದ್ರ ಜೊತೆಗೆ ಏನಂತ ಹೇಳುತ್ತೆ ಈ ಥಿಯರಿ ಪ್ರಕಾರ, ಇನ್ ಜಸ್ಟ್ 6 days, 6 ದಿನಗಳಲ್ಲಿ ಏನ್ ಮಾಡ್ತಾನೆ ದೇವರು ಇಲ್ಲಿ ಈ ಕಂಪ್ಲೀಟ್ ಲೈಫ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ಏನ್ ಹೇಳ್ತಾರೆ ಈ ಥಿಯರಿ ಪ್ರಕಾರ, ಇಲ್ಲಿ ಅರ್ತ್ಗೆ, ಭೂಮಿಗೆ ಏನು ಇಲ್ಲಿ, ಇಟ್ ಈಸ್ ಜಸ್ಟ್ 4000 years old. ಏನಂತ ಹೇಳ್ತಾರೆ ಇಲ್ಲಿ, 4000 years old. ಬಟ್ ನಾವು ನಿನ್ನೆ ತಾನೇ ನೋಡಿದ್ವಿ ಅಲ್ವಾ, ಅರ್ತ್ ಒರಿಜಿನ್ ನೋಡಿದವಾಗ ಏನಿತ್ತು ಇಲ್ಲಿ, ದಟ್ ಈಸ್ 4.5 billion years ago. ಬಟ್ ಈ ಥಿಯರಿ ಪ್ರಕಾರ ಇನ್ನು ಭೂಮಿಗೆ ಎಷ್ಟು ವಯಸ್ಸಿದೆ ಇಲ್ಲಿ, ಇಟ್ ಈಸ್ ಜಸ್ಟ್ 4000 years old ಅಂತ ಹೇಳ್ತಾರೆ. ಅಂಡ್ ಅದ್ರ ಒಟ್ಟಿಗೆ ಇನ್ನು ಏನ್ ಹೇಳುತ್ತೆ ಈ ಥಿಯರಿ ಅಂದ್ರೆ, ಇವಾಗ ಈ ಭೂಮಿ ಮೇಲೆ ಪ್ರೆಸೆಂಟ್ ಅಲ್ಲಿ ಏನು ಬಯೋಡೈವರ್ಸಿಟಿ ಇದೆಯಲ್ಲ, ಅದೇ ರೀತಿ ಬಯೋಡೈವರ್ಸಿಟಿ ಅದು ಸೇಮ್ ಆಗಿರುತ್ತೆ. ಆಸ್ ಸಚ್ ಡೈವರ್ಸಿಟಿ ಯಾವಾಗ್ಲೂ ಸೇಮ್ ಇರುತ್ತೆ. ಅಂದ್ರೆ ಪ್ಲಾಂಟ್ಸ್ ಇರ್ಬೋದು, ನಾವಿರ್ಬೋದು, ಅಂಡ್ ಅದರ್ ಸ್ಪೀಸೀಸ್ ಲೈಕ್ ಡಾಗ್ಸ್ ಇರ್ಬೋದು, ಓಕೆ, ಅಂಡ್ ಫಾರೆಸ್ಟ್ ಅನಿಮಲ್ಸ್ ಲೈಕ್ ಲಯನ್ ಇರ್ಬೋದು, ಟೈಗರ್ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಪಾಂಡಾ ಇರ್ಬೋದು. ಸೊ ಇದೆಲ್ಲ ಡೈವರ್ಸಿಟಿ ಸೇಮ್ ಇದೆ. ಅಂಡ್ ಫ್ಯೂಚರ್ ಅಲ್ಲೂ, ಭವಿಷ್ಯದಲ್ಲೂ ಕೂಡ ಇದು ಸೇಮೇ ಉಳಿಯುತ್ತೆ ಅಂತ ಹೇಳಿ ಯಾವ ಥಿಯರಿ ಹೇಳ್ತು, ದಟ್ ಇಸ್ ಸ್ಪೆಷಲ್ ಕ್ರಿಯೇಷನ್. ಸೊ ಆ ಪಾಯಿಂಟ್ಸ್ ಅನ್ನ ಬರೆಯೋಣ ನಾವು. ಸೊ ಸ್ಪೆಷಲ್ ಕ್ರಿಯೇಷನ್ ಅಂದ್ರೆ ಏನು, ದ ಲೈಫ್ ವಾಸ್ ಕ್ರಿಯೇಟೆಡ್ ಬೈ ನ್ಯಾಚುರಲ್ ಸೂಪರ್ ಪವರ್. ಸೊ ಆ ಸೂಪರ್ ಪವರ್ ಯಾರು ಇಲ್ಲಿ, ದಟ್ ಈಸ್ ಗಾಡ್. ಓಕೆ, ಅದ್ರೊಟ್ಟಿಗೆ ಏನ್ ಹೇಳ್ತು ಅಂತ ಹೇಳಿದೆ, ದ ಎಂಟೈರ್ ಲೈಫ್ ವಾಸ್ ಕ್ರಿಯೇಟೆಡ್ ಅಂದ್ರೆ ಲೈಫ್ ಫಾರ್ಮ್ಸ್, ಇದೆಲ್ಲ ಜೀವಿಗಳು, ಓಕೆ, ಕ್ರಿಯೇಟೆಡ್ ಇನ್ 6 days, ಜಸ್ಟ್ 6 days. ಓಕೆ, ನೀವೆಲ್ಲ ಬೈಬಲ್ ಎಲ್ಲ ಓದಿದ್ರೆ ನಿಮಗೆ ನೆನಪಿರುತ್ತೆ, ಅದ್ರಲ್ಲಿ ಫಸ್ಟ್ ಡೇ ಯಾವ ಆರ್ಗಾನಿಸಮ್ಸ್ ಕ್ರಿಯೇಟ್ ಆಯ್ತು, ನೆಕ್ಸ್ಟ್ ಡೇ ಯಾವ್ದು ಆಯ್ತು, ಏಪ್ಸ್ ಅಂಡ್ ಆಡಮ್, ಇದೆಲ್ಲ ಕೇಳಿರ್ತೀರ, ಗೊತ್ತಿದ್ರೆ ನಿಮ್ಗೆ. ಸೊ ಅದೇ ರೀತಿ ಈ 6 ದಿನಗಳಲ್ಲಿ ಏನಾಯ್ತು ಇಲ್ಲಿ, ಎಂಟೈರ್ ಲೈಫ್ ಫಾರ್ಮ್, ಎಲ್ಲ ಜೀವಿಗಳನ್ನ ಯಾರು ಕ್ರಿಯೇಟ್ ಮಾಡಿದ್ರು, ಸೂಪರ್ ನ್ಯಾಚುರಲ್ ಪವರ್, ದಟ್ ಈಸ್ ಗಾಡ್. ಓಕೆ, ಅಂಡ್ ಅರ್ತ್ ಎಷ್ಟು ಇಯರ್ಸ್ ಓಲ್ಡ್ ಇದೆ ಈ ಥಿಯರಿ ಪ್ರಕಾರ, ಅರ್ತ್ ಈಸ್ 4000 years old. ಅಂಡ್ ಡೈವರ್ಸಿಟಿ ಏನಿರುತ್ತೆ ಇಲ್ಲಿ, ಸೇಮ್ ಇದೆ. ಅಂಡ್ ಫ್ಯೂಚರ್ ಅಲ್ಲೂ ಕೂಡ ಏನಿರುತ್ತೆ, ಇದೇ ಡೈವರ್ಸಿಟಿ, ಇದೇ ಇಲ್ಲಿ ಜೀವಿದ ಏನಿದು ಬಯೋಡೈವರ್ಸಿಟಿ. ಓಕೆ, ಜೀವ ವೈವಿಧ್ಯಮ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇದು ಕೂಡ ಏನಿರುತ್ತೆ ಇಲ್ಲಿ ಸೇಮ್ ಇರುತ್ತೆ. ದಿ ಡೈವರ್ಸಿಟಿ is same and remains same in the future. ಸೊ ಫ್ಯೂಚರ್ ಅಲ್ಲೂ ಕೂಡ ಈ ಡೈವರ್ಸಿಟಿ ಸೇಮೇ ಇರುತ್ತೆ ಅಂತ ಹೇಳ್ತಾರೆ.
ಅಂದ್ರೆ ಇವಾಗಿರುವಂತ ಲೈಫ್ ಫಾರ್ಮ್ಸ್ಗಳೇ, ಜೀವಿಗಳೇ, ಆರ್ಗಾನಿಸಮ್ಸ್ಗಳೇ ಮುಂದೂ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ರಿಮೈನ್ಸ್ ಸೇಮ್ ಇನ್ ದಿ ಫ್ಯೂಚರ್. ಸೇಮ್ ಇನ್ ದಿ ಫ್ಯೂಚರ್. ಓಕೆ, ಅಂದ್ರೆ ಇವಾಗ ಹೇಗಿದೆಯಲ್ಲ ಈ ಭೂಮಿ ಅದೇ ರೀತಿ ಕ್ರಿಯೇಟ್ ಆಗಿದ್ದು. ಅಂದ್ರೆ ಆಸ್ ಸಚ್ ಆಸ್ ನೌ. ಅಂದ್ರೆ ಇವಾಗ ಯಾವ ರೀತಿ ಇದೆಯಲ್ಲ ಇದು ಅರ್ತ್, ಯಾವ ಯಾವ ಆರ್ಗಾನಿಸಮ್ಸ್ ಇವಾಗ ಇದೆಯಲ್ಲ ಅದೇ ರೀತಿ ಕ್ರಿಯೇಟ್ ಆಗಿದ್ದು ಬೈ ಸೂಪರ್ ಪವರ್ ದಟ್ ಈಸ್ ಗಾಡ್ ಇನ್ ಜಸ್ಟ್ 6 days. ಅಂಡ್ ಅರ್ತ್ದು ಏಜ್ ಏನು ಇಲ್ಲಿ ಎಷ್ಟು ಓಲ್ಡ್ ಇದೆ, ದಟ್ ಈಸ್ 4000 years ಓಲ್ಡ್. ಅಂಡ್ ಡೈವರ್ಸಿಟಿ ಕೂಡ ಏನಾಗಲ್ಲ ಇಲ್ಲಿ ಚೇಂಜ್ ಆಗಲ್ಲ ಅಂತ ಹೇಳಿ ಈ ಥೇರಿ. ಬಟ್ ಈ ಥೇರಿನ ನಾವು ಇವಾಗ ನಂಬಕ್ಕಾಗುತ್ತಾ? ಬಿಕಾಸ್ ನಮ್ಗೆ ಆಲ್ರೆಡಿ ಈ ಸೈನ್ಸ್ ಫೀಲ್ಡ್ ಅಲ್ಲಿ ಓಕೆ ತುಂಬಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಮಾಡಿ ಇವಾಲ್ವ್ ಆಗ್ಬಿಟ್ಟಿದೀವಿ. ವಿ ಹ್ಯಾವ್ ಕಮ್ ಸೋ ಫಾರ್ ಅಲ್ವಾ. ಬಟ್ ಇವಾಗ ಇದನ್ನ ಬಿಲೀವ್ ಮಾಡಲ್ಲ ನಾವು. ಬಟ್ ಆ ಟೈಮ್ ಅಲ್ಲಿ ಏನು ಗೊತ್ತಿರ್ಲಿಲ್ಲ, ಇದು ಯಾವ್ದು ಡೆವಲಪ್ ಆಗಿರ್ಲಿಲ್ಲ, ಇಷ್ಟೊಂದು ನಾಲೆಜ್ ಇನ್ಫಾರ್ಮೇಶನ್ ಇರ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಈ ಥೇರಿನ ಕೆಲವೊಬ್ರು ಏನ್ ಮಾಡಿದ್ರು ಅಲ್ಲಿ ಅಗ್ರಿ ಮಾಡಿದ್ರು. ಬಟ್ ನೌ ದಿಸ್ ಥೇರಿ ಇಸ್ ಡಿಸ್ಕಾರ್ಡೆಡ್. ಇದೇನು ಇಲ್ಲ ಇವಾಗ ರನ್ ಅಲ್ಲಿ ಇಲ್ಲ, ಇದನ್ನ ಯಾರು ಅಗ್ರಿ ಮಾಡ್ಕೊಳ್ಳಲ್ಲ ಇವಾಗ. ಓಕೆ, ಸೊ ದಿಸ್ ಥೇರಿ ಇಸ್ ಡಿಸ್ಕಾರ್ಡೆಡ್. ಅಂಡ್ ನೆಕ್ಸ್ಟ್ ಇನ್ನೊಂದು ಥೇರಿ ಬರುತ್ತೆ. ಆ ಥೇರಿ ಯಾವುದು? ದಟ್ ಈಸ್, ಇದು ನಿಮ್ಮ NCERT ಇಲ್ಲ, ದಟ್ ಈಸ್ ಥೇರಿ ಆಫ್ ಕೆಟಸ್ಟ್ರಾಫಿಸಮ್ ಅಂತ. ಬಟ್ ಸ್ಟಿಲ್ ಕಲ್ತ್ಕೊಳ್ಳಿ. ಓಕೆ, ಥೇರಿ ಆಫ್ catastrophism. ಸೊ ಈ ಥೇರಿ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಒಂದು ನ್ಯಾಚುರಲ್ ಡಿಸಾಸ್ಟರ್, ಓಕೆ, ವಾಲ್ಕಾನಿಕ್ ಎರಪ್ಷನ್ಸ್ ಇರ್ಬೋದು, ಜ್ವಾಲಾಮುಖಿ ಇರ್ಬೋದು, ಅರ್ತ್ ಕ್ವೇಕ್ ಇರ್ಬೋದು, ಸುನಾಮೀಸ್ ಇರ್ಬೋದು, ಅಥವಾ ಇಲ್ಲಿ ಯಾವುದೋ ಒಂದು ಬೇರೆ ಸ್ಪೇಸ್ ಇಂದ ಬಂದು ಮೆಟರಾಯ್ಡ್ಸ್ ಬಂದು ಇಲ್ಲಿ ಏನಾಗ್ಬೋದು, ಇಲ್ಲಿ ಬ್ಲಾಸ್ಟ್ ಆಗ್ಬೋದು, ಬಿದ್ದು ಹೋಗ್ಬೋದು. ಸೊ ಈ ತರ ಯಾವುದೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗ್ಬಿಟ್ಟು ಎಂಟೈರ್ ಅರ್ತ್ ಮೇಲೆ ಇರುವಂತ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗಳು ಏನಾಗ್ಬಿಡುತ್ತೆ, ಇಲ್ಲಿ ಸತ್ತೋಗ್ಬಿಡುತ್ತೆ. ಅಂಡ್ ಸತ್ತೋಗೋದ್ಮೇಲೆ ತಿರ್ಗಾ ಮತ್ತೆ ಏನಾಗುತ್ತೆ ಇಲ್ಲಿ ಅಗೇನ್ ಈ ಅರ್ತ್ ಮೇಲೆ ಆ ಜೀವಿಗಳು ತಿರ್ಗಾ ರೀಬರ್ತ್ ಆಗುತ್ತೆ, ಬದುಕುತ್ತೆ, ಇದೇ ರೀತಿ ಲೈಫ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ಈ ಥೇರಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾ ಇರ್ತೀವಿ, ಏನಂತ ಹೇಳ್ತಾ ಇರ್ತೀವಿ, ಇದು ದ್ವಾಪರ ಯುಗ ಅಲ್ವಾ. ಅಂಡ್ ಇವಾಗ ನೆಕ್ಸ್ಟ್ ಬರೋದು ಯಾವ್ದು ಅಂತ ಹೇಳ್ತೀವಿ ನಾವಿಲ್ಲಿ, ಕಲಿಯುಗ. ಸೊ ಇದೊಂದು ಕಲಿಯುಗ ಇವಾಗ ರನ್ ಆಗ್ತಿರೋದು, ಇದು ಮುಗಿದು ಹೋಗುತ್ತೆ, ಕಲಿ ಬರ್ತಾನೆ, ಇದು ಯುಗ ಕಂಪ್ಲೀಟ್ ಆಗಿ ಏನಾಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ, ಮತ್ತೆ ಇನ್ನೊಂದು ಹೊಸ ಯುಗ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಈ ಕೆಟಸ್ಟ್ರಾಫಿಸಮ್ ಅಲ್ಲಿ ಏನಾಗುತ್ತೆ, ಎನಿ ನ್ಯಾಚುರಲ್ ಡಿಸಾಸ್ಟರ್ destroys the life. ಅಂಡ್ ಇದೇನಾಗ್ತಿರುತ್ತೆ ಇಲ್ಲಿ ಅಗೇನ್ the repetition of life will be occurring. ಸೊ ಥೇರಿ ಆಫ್ ಕೆಟಸ್ಟ್ರಾಫಿಸಮ್ ಏನು, ಇಲ್ಲಿ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆದ್ರೆ ಎಂಟೈರ್ ಲೈಫ್ ಏನಾಗುತ್ತೆ, ಇಲ್ಲಿ ಡಿಸ್ಟ್ರಾಯ್, ನಾಶ ಆಗುತ್ತೆ. ಬಟ್ ಅದಾದ್ಮೇಲೆ ತಿರ್ಗಾ ಏನಾಗುತ್ತೆ, ಇಲ್ಲಿ ಅದೇ ರೀತಿಯಾಗಿರುವಂತ ಲೈಫ್ ಫಾರ್ಮ್, ಅದೇ ರೀತಿಯಾಗಿರುವಂತ ಜೀವಿಗಳು ತಿರ್ಗಾ ಹುಟ್ಕೊಳ್ಳುತ್ತೆ. ಹಂಗೆ ಒಂದು ಯುಗ ಹೋದ್ಮೇಲೆ ಇನ್ನೊಂದು ಯುಗ ಬರುತ್ತಲ್ಲ, ಆ ರೀತಿ. ಓಕೆನಾ. ಸೊ ಇದು ನಿಮ್ಮ NCERT ಒಳಗಡೆ ಇಲ್ಲ. ಅಂಡ್ ಇನ್ನೊಂದು ನೆಕ್ಸ್ಟ್ ಥೇರಿ ಯಾವುದು ಇದು, ದಿಸ್ ಇಸ್ ಥೇರಿ ಆಫ್ ಇದಿದೆ NCERT. ಓಕೆ, ಥೇರಿ ಆಫ್ ಪ್ಯಾನ್ಸ್ಪರ್ಮಿಯಾ. ಇದಕ್ಕೆ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಥೇರಿ ಆಫ್, ಟಿ ಆಫ್ ಅಂತ ಬರ್ದಿರ್ತೀನಿ. ಓಕೆ, ಇಲ್ಲಿ ಟಿ ಇಸ್ ಥೇರಿ ಆಫ್ ಅಥವಾ ಕಾಸ್ಮೋಜೋಯಿಕ್ ಥೇರಿ ಅಂತಾನು ಕರಿತೀವಿ. ಅಥವಾ ಇನ್ನೊಂದು ಥೇರಿ ಆಫ್, ಓಕೆ ಲೆಟ್ ಮಿ ರೈಟ್, ಸೀದೆ ಇದು. ಓಕೆ, ಕಾಸ್ಮೋಜೋಯಿಕ್ ಥೇರಿ ಏನಂತ ಕರಿತೀವಿ, ಕಾಸ್ಮೋಜೋಯಿಕ್ ಥೇರಿ, ಅಥವಾ ಇದಕ್ಕೆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಥೇರಿ ಅಂತಾನು ಕರಿತೀವಿ. ಸೊ ಹೆಸರಲ್ಲೇ ಇದೆ ನೋಡಿ, ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಥೇರಿ. ಸೊ ಟೆರೆಸ್ಟ್ರಿಯಲ್ ಅಂದ್ರೆ ನಮಗೆ ಏನ್ ನೆನಪಾಗುತ್ತೆ, ಲ್ಯಾಂಡ್, ಎಲ್ಲಿರೋದು, ಅರ್ತ್ ಮೇಲೆ ಇರೋದು ಅಲ್ವಾ. ಸೊ ಈ ಅರ್ತ್ ಮೇಲೆ ಇರದೇ ಇರುವಂತದ್ದು ಯಾವುದೋ ಒಂದು ಯೂನಿಟ್, ಓಕೆ, ಯಾವುದೋ ಒಂದು ಲೈಫ್ ಅಲ್ಲಿ ಇರುವಂತ ಒಂದು ಅಥವಾ ಲೈಫ್ ಫಾರ್ಮ್ ಆಫ್ ಯೂನಿಟ್ ಏನ್ ಮಾಡುತ್ತೆ ಇಲ್ಲಿ ಈ ಥೇರಿ ಹೇಳೋ ಪ್ರಕಾರ, ಬೇರೆ ಪ್ಲಾನೆಟ್ ಇಂದ ಅಥವಾ ಬೇರೆ ಗ್ರಹದಿಂದ ಯಾವುದೋ ಒಂದು ಆರ್ಗ್ಯಾನಿಸಮ್ ಬಂದು ಈ ಭೂಮಿ ಮೇಲೆ ಬಂದ್ಬಿಟ್ಟು ಭೂಮಿ ಮೇಲೆ ಲೈಫ್ ಫಾರ್ಮ್ ಆಯ್ತು.
ಅಂತ ಹೇಳುತ್ತೆ ಈ ಥೇರಿ. ಸೊ ಏನಂತ ಹೇಳ್ತು ಈ ಥೇರಿ? ಪ್ಯಾನ್ಸ್ಪರ್ಮಿಯಾ ಥೇರಿ ಇರ್ಬೋದು, ಅಥವಾ ಕಾಸ್ಮೋಜಾಯಿಕ್ ಥೇರಿ ಇರ್ಬೋದು, ಅಥವಾ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಥೇರಿ. ಸೊ ಈ ಥೇರಿ ಪ್ರಕಾರ ಏನು, ಈ ಅರ್ತ್ ಇದೆಯಲ್ಲ ನಮ್ಮ ಪ್ಲಾನೆಟ್, ಸೊ ಇದ್ರ ಮೇಲೆ ಲೈಫ್ ಹುಟ್ಕೊಂಡಿದ್ದು ಹೆಂಗಂದ್ರೆ ಬೇರೆ ಗ್ರಹದಿಂದ, ಬೇರೆ ಪ್ಲಾನೆಟ್ ಇಂದ ಕೆಲವೊಂದು ಇಲ್ಲಿ ಲೈಫ್ ಫಾರ್ಮ್ಸ್, ಓಕೆ, ಸ್ಪೋರ್ಟ್ಸ್ ಫಾರ್ಮ್ ಅಲ್ಲಿ ಅದು ಬಂದ್ಬಿಟ್ಟು ಈ ಭೂಮಿ ಅರ್ತ್ ಮೇಲೆ ಏನಾಯ್ತು ಇಲ್ಲಿ ಲೈಫ್ ಶುರು ಆಯ್ತು ಅಂತ ಹೇಳುತ್ತೆ ಈ ಥೇರಿ. ಓಕೆ, ಸೊ ಏನು ಥೇರಿ ಆಫ್ ಪ್ಯಾನ್ಸ್ಪರ್ಮಿಯಾ ಏನ್ ಹೇಳುತ್ತೆ ಇಲ್ಲಿ? The life started on the earth ಎಲ್ಲಿಂದ? From the other planets, ಯಾವ ಫಾರ್ಮ್ ಅಲ್ಲಿ? in the form of spores, ಇದನ್ನೇ ನಾವು ಸ್ಪೋರ್ಟ್ಸ್ಗೆ ಏನಂತೀವಿ ಇಲ್ಲಿ? ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಲೈಫ್ ಯೂನಿಟ್ಸ್. ಯಾವುದು ಆ ಲೈಫ್ದು ಯೂನಿಟ್ಸ್ ಇಲ್ಲಿ? ದಟ್ ಇಸ್ ಸ್ಪೋರ್ಟ್ಸ್. ಅಂದ್ರೆ ಬೇರೆ ಪ್ಲಾನೆಟ್ ಇಂದ, ಬೇರೆ ಗ್ರಹದಿಂದ ಆ ಸ್ಪೋರ್ಟ್ಸ್ಗಳು ಏನಿದೆ ಇಲ್ಲಿ? ಲಿವಿಂಗ್ ಸ್ಪೋರ್ಟ್ಸ್. ಓಕೆ, ಸೊ ಬೇರೆ ಗ್ರಹದಿಂದ ಆ ಲಿವಿಂಗ್ ಸ್ಪೋರ್ಟ್ಸ್ಗಳು ಅರ್ತ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಜರ್ಮಿನೇಟ್ ಆಗಿ ಇಲ್ಲಿ ಕಂಪ್ಲೀಟ್ ಲೈಫ್ ಫಾರ್ಮ್ ಹುಟ್ಕೊಳ್ತು ಅಂತ ಯಾವ ಥಿಯರಿ ಹೇಳುತ್ತೆ? ದಟ್ ಇಸ್ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ. ಓಕೆನಾ? ಅಥವಾ ಇದೇ ಥಿಯರಿಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಇಲ್ಲಿ ನಾವು? ಕಾಸ್ಮೋಜೋಯಿಕ್ ಥಿಯರಿ ಆಸ್ ವೆಲ್ ಆಸ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಥಿಯರಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಯಾವ ಥಿಯರಿ ಇದೆ ಇಲ್ಲಿ? ದಟ್ ಈಸ್ ಥಿಯರಿ ಆಫ್ ಅಬಯೋಜೆನ್ಸಿಸ್. ಯಾವುದು? ಥಿಯರಿ ಆಫ್ ಅಬಯೋಜೆನೆಸಿಸ್. ಸೊ ಅಬಯೋಜೆನ್ಸಿಸ್, ಬಯೋ ಅಂದ್ರೆ ಏನು? ಲಿವಿಂಗ್. ಬಯೋಟಿಕ್ ಫ್ಯಾಕ್ಟರ್ ಎಲ್ಲ ಕೇಳಿರ್ತೀರಿ ಅಲ್ವಾ? ಸೊ ಅಬಯೋಜೆನ್ಸಿಸ್ ಅಂದ್ರೆ ಏನು? ಇಲ್ಲಿ ಲೈಫ್ ಅಬಯೋಜೆನ್ಸಿಸ್ ಅಂದ್ರೆ ಲೈಫ್ ಏನಾಯ್ತು ಇಲ್ಲಿ ಲಿವಿಂಗ್ ಥಿಂಗ್ ಇಂದ ಅಲ್ಲ, ನಾನ್ ಲಿವಿಂಗ್ ಥಿಂಗ್ ಇಂದ ಇಲ್ಲಿ ಒರಿಜಿನ್ ಆಗಿದೆ ಅಂತ ಹೇಳಿ ಈ ಥಿಯರಿ ಹೇಳುತ್ತೆ. ಲೈಫ್ ಏನು? ಸೊ ಅದಕ್ಕೆ ಥಿಯರಿ ಏನಿದೆ ಹೆಸರು ಇಲ್ಲಿ? ಥಿಯರಿ ಆಫ್ ಅಬಯೋಜೆನೆಸಿಸ್. ಅಂದ್ರೆ ಲೈಫ್ ಹೆಂಗ್ ಉಟ್ಕೊಳ್ತು ಅಂತ ಹೇಳುತ್ತೋ ಇಲ್ಲಿ? ದಟ್ ಈಸ್ ದ ಲೈಫ್ ಒರಿಜಿನೇಟೆಡ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ ಅಂತ ಈ ಥಿಯರಿ ಹೇಳುತ್ತೆ. ಬಟ್ ಹೆಂಗೆ? ವಿಲ್ ಇಟ್ ಬಿ ಪಾಸಿಬಲ್? ನಮಗ್ ಗೊತ್ತಿರೋ ಪ್ರಕಾರ ನೀವು ಕೇಳಿರ್ತೀರಾ ಇದನ್ನ, ನೀವು ಸೆಲ್ ಎಲ್ಲ ಓದಿದ್ದೀರಿ ಅಲ್ವಾ? ಸೊ ಏನು? ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಇಂದಾನೆ ಇನ್ನೊಂದ್ ಸೆಲ್ ಉಟ್ಕೊಳ್ಳೋದು. ಅದೇ ರೀತಿ ಮುಂಚೆ ಒಂದು ಇಲ್ಲಿ ಏನಿರ್ಬೇಕು? ಫಾರ್ ಎಕ್ಸಾಂಪಲ್ ಇವಾಗ ನಾವಿದೀವಿ, ಹೆಂಗೆ? ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಹೆಂಗೆ? ಅವ್ರ ಅಪ್ಪ ಅಮ್ಮ ಇದ್ದಾರೆ. ಸೊ ಪ್ರೀ ಎಕ್ಸಿಸ್ಟಿಂಗ್ ಯಾರೋ ಒಬ್ರು ಇರ್ಬೇಕಲ್ವಾ? ಅವರಿಂದ ತಾನೇ ನಾವು ಏನಾಗ್ತೀವಿ ಇಲ್ಲಿ ಹುಟ್ಕೊಳ್ತೀವಿ. ಬಟ್ ಅಬಯೋಜೆನ್ಸಿಸ್ ಥಿಯರಿ ಪ್ರಕಾರ ನಾನ್ ಲಿವಿಂಗ್ ಥಿಂಗ್, ಓಕೆ, ಸೊ ಸೆಲ್ ಇರಲ್ಲ, ಲಿವಿಂಗ್ ಕಂಟೆಂಟ್ ಇರಲ್ಲ. ಸೊ ಆ ತರದ ಎಲಿಮೆಂಟ್ಸ್ ಗಳಿಂದ, ನಾನ್ ಲಿವಿಂಗ್ ಥಿಂಗ್ಸ್ ಗಳಿಂದ ಏನಾಗಿದೆ ಇಲ್ಲಿ ಲೈಫ್ ಉಟ್ಕೊಂಡಿದೆ ಅಂತ ಹೇಳುತ್ತೆ. ಸೊ ಏನು ಹಾಗಾದ್ರೆ? ಅಂಡ್ ಇದಕ್ಕೆ ಥಿಯರಿ ಆಫ್ ಅಬಯೋಜೆನ್ಸಿಸ್ಗೆ ಇನ್ನೊಂದು ಏನಂತ ಕರಿತೀವಿ ನಾವಿಲ್ಲಿ? ಸ್ಪಾಂಟಾನಿಯಸ್ ಜನರೇಷನ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಸ್ಪಾಂಟಾನಿಯಸ್ ಜನರೇಷನ್ ಈ ಥಿಯರಿಗೆ. ಸೊ ಈ ಥಿಯರಿ ಹೇಳೋ ಪ್ರಕಾರ ಸಡನ್ ಆಗಿ ಸಡನ್ ಆಗಿ ಏನಾಗುತ್ತೆ ಇಲ್ಲಿ ಲೈಫ್ ಉಟ್ಕೊಳ್ಳುತ್ತೆ, ಲೈಫ್ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲಿಂದ? ನಾನ್ ಲಿವಿಂಗ್ ಥಿಂಗ್. ಆ ನಾನ್ ಲಿವಿಂಗ್ ಥಿಂಗ್ ಯಾವ್ದು ಇರ್ಬೋದು ಇಲ್ಲಿ? ಡಿಕೇಯಿಂಗ್ ಮ್ಯಾಟರ್ ಇರ್ಬೋದು, ಓಕೆ, ಅಥವಾ ರೋಟನ್ ಥಿಂಗ್ಸ್ ಇರ್ಬೋದು, ಲೈಕ್ ವೇಸ್ಟ್, ಡರ್ಟ್ ಇರುತ್ತಲ್ಲ, ಮಡ್ ಇರ್ಬೋದು ಅಂಡ್ ಸ್ಯಾಂಡ್ ಇರ್ಬೋದು. ಇದೆಲ್ಲದ್ರಿಂದನೂ ಲೈಫ್ ಉಟ್ಕೊಳ್ಳುತ್ತೆ ಅಂತ ಈ ಥಿಯರಿ ಹೇಳುತ್ತೆ. ಸೊ ಏನು ಇಲ್ಲಿ? ಸ್ಪಾಂಟಾನಿಯಸ್ ಜನರೇಷನ್ ಅಥವಾ ಥಿಯರಿ ಆಫ್ ಅಬಯೋಜೆನ್ಸಿಸ್ ಏನೆಲ್ಲ ಹೇಳುತ್ತೆ ಇಲ್ಲಿ? ಲೈಫ್ started or originated from non-living ಅಂದ್ರೆ ಯಾವ್ದನ್ನ ತಗೊಳ್ಬಹುದು ನಾವಿಲ್ಲಿ? ಫ್ರಮ್ ಡಿಕೇಯಿಂಗ್ ಅಥವಾ ರೋಟನ್ ಥಿಂಗ್ಸ್. ಓಕೆ, ದಟ್ ಮೇ ಬಿ ಏನಿರ್ಬೋದು ಇಲ್ಲಿ? ಮಡ್ ಇರ್ಬೋದು, ಸ್ಟ್ರಾ ಇರ್ಬೋದು, ಆಲ್ ದ ಡರ್ಟ್ ಥಿಂಗ್ಸ್. ಓಕೆ, and that too ಹೆಂಗೆ? ಸ್ಪಾಂಟಾನಿಯಸ್ಲಿ ಅಥವಾ that too ಸಡನ್ಲಿ. ಸೊ ಸಡನ್ ಆಗಿ ಲೈಫ್ ಏನಾಗುತ್ತೆ ಇಲ್ಲಿ? ಡರ್ಟ್ ಥಿಂಗ್ಸ್ ಇಂದ, ಡಿಕೆ ಆಗಿರೋ, ಕೊಳ್ತೋಗಿರೋದು, ವೇಸ್ಟ್ ಥಿಂಗ್ಸ್, ಆ ಥಿಂಗ್ಸ್ ಗಳಿಂದ ಇಲ್ಲಿ ಲೈಫ್ ಉಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ಈ ಥಿಯರಿನ ನಾವು ಒಪ್ಕೊಳಕ್ ಆಗುತ್ತಾ? ಸೊ ಇಲ್ಲಿ ಏನೋ ಇದೆ, ರೋಟನ್ ಥಿಂಗ್ ಇದೆ, ಓಕೆ, ಅಥವಾ ಹಾಳಾಗಿ ಹೋಗಿದೆ. ಸೊ ಅದರಿಂದ ಇಲ್ಲಿ ಒಂದು ನ್ಯೂ ಲೈಫ್ ಫಾರ್ಮ್ ಹುಟ್ಕೊಳ್ಳುತ್ತಾ ಅನ್ನೋ. ಸೊ ಈ ಥಿಯರಿ ಕೂಡ ಏನು ಇಲ್ಲಿ ಡಿಸ್ಕಾರ್ಡ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ಮಾಡ್ತಾರೆ ಇಲ್ಲಿ. ಏನ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ,
ಸೊ ಒಂದು ಶರ್ಟ್ ಅನ್ನ ತಗೊಳ್ತಾರೆ, ಏನನ್ನ ತಗೊಳ್ತಾರೆ ಇಲ್ಲಿ, ಶರ್ಟ್, ಅದು ಸ್ವೆಟ್ ಆಗಿರುತ್ತೆ, ಆ ಮನುಷ್ಯಂದು ಶರ್ಟ್ ಏನಾಗಿರುತ್ತೆ ಇಲ್ಲಿ, ಸ್ವೆಟ್ ಆಗಿರುತ್ತೆ, ಓಕೆ, ಡರ್ಟ್. ಸೊ ಆ ಸ್ವೆಟ್ ಶರ್ಟ್ ಅನ್ನ ತಗೊಂಡು ಕೆಲವೊಂದು ಗ್ರೇನ್ಸ್ ಗಳೊಟ್ಟಿಗೆ ಅದನ್ನ ಏನ್ ಮಾಡ್ತಾರೆ, ಮಿಕ್ಸ್ ಮಾಡಿ ಒಂದು ಕ್ಲೋಸ್ಡ್ ರೂಮ್ ಒಳಗಡೆ ಹೊತ್ತಾಕ್ತಾರೆ ಫಾರ್ ಫ್ಯೂ ಡೇಸ್, ಓಕೆ, 21 days ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ಏನಾಗುತ್ತೆ ಅಲ್ಲಿ ನೆಕ್ಸ್ಟ್, ಅದನ್ನ ನಾವು ಡೋರ್ ಓಪನ್ ಮಾಡಿ ನೋಡಿದವಾಗ ಅಲ್ಲಿ ಮೈಸ್ ಅಂದ್ರೆ ಇಲಿಗಳು ಕಾಣಿಸೋಕ್ ಶುರು ಆಗುತ್ತೆ. ಸೊ ಅದ್ರಿಂದ ಏನಂತ ಹೇಳ್ತಾರೆ ಈ ಥಿಯರಿಗೆ, ಸೊ ಈ ನಾನ್ ಲಿವಿಂಗ್ ಥಿಂಗ್ಸ್ ಗಳಿಂದ, ಈ ಡರ್ಟ್ ಇಂದ, ಡಿಕೇಯಿಂಗ್ ಮ್ಯಾಟರ್ ಗಳಿಂದ, ಈ ಡರ್ಟಿ ಥಿಂಗ್ಸ್ ಗಳಿಂದ ಏನಾಗಿದೆ, ಲೈಫ್ ಉಟ್ಕೊಂಡಿದೆ ಅಂತ ಹೇಳ್ತಾರೆ. ಬಟ್ ಅದನ್ನ ನಾವು ಬಿಲೀವ್ ಮಾಡಕ್ ಆಗುತ್ತಾ, ನೋ, ರೈಟ್, ಬಿಕಾಸ್ ಇಲ್ಲಿ ಇಲಿ ಬಂದಿದೆ ಅಪ್ಪ ಡರ್ಟ್ ಶರ್ಟ್ ಹತ್ರ ಅಂದ್ರೆ, ಸೊ ಇಲಿದು ಏನು ಆಲ್ರೆಡಿ ಇಟ್ ಹ್ಯಾಸ್ ಟೇಕನ್ ಬರ್ತ್, ಸೊ ಅದ್ರದ್ದು ಅಪ್ಪ ಅಮ್ಮ ಇರ್ಬೇಕಲ್ವಾ, ಹಾಗಾದ್ರೆ ಅದು ಹೆಂಗ್ ಬಂದಿದ್ದು, ಸೊ ದಟ್ಸ್ ದ ಕ್ವಶನ್. ಸೊ ಹಾಗಾಗಿ ಈ ಸ್ಪಾಂಟಾನಿಯಸ್ ಜನರೇಷನ್ ಥಿಯರಿ ಅಂದ್ರೆ ಸಡನ್ ಆಗಿ ಉಟ್ಕೊಂಡ್ಬಿಡ್ತು ಇಲಿ ಅಲ್ಲಿ ಅಂತ ಹೇಳ್ದಂಗೆ, ಸೊ ದಿಸ್ ಇಸ್ ಡಿಸ್ಕಾರ್ಡೆಡ್, ಇದನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂಡ್ ಇನ್ನೊಂದು ಥಿಂಗು ಏನಂದ್ರೆ ಇಲ್ಲಿ ನೈಲ್ ರಿವರ್ ಕೇಳಿದೀರಾ ನೀವು ಅಲ್ವಾ, ಸೊ ಇವ್ರು ಏನ್ ಹೇಳ್ತಾರೆ ಇಲ್ಲಿ, ಆ ನೈಲ್ ರಿವರ್ ಸುತ್ತಮುತ್ತ ಮಡ್ ಇರ್ಬೋದು, ಸ್ಟ್ರಾ ಇರ್ಬೋದು, ತುಂಬಾ ಅಲ್ಲಿ ಡಂಪ್ ಆಗಿರುವಂತ ವೇಸ್ಟ್ ಮೆಟೀರಿಯಲ್ ಇದೆ. ಸೊ ಅದ್ರ ಮೇಲೆ ಇಲ್ಲಿ ಸಣ್ಣ ರೇಸ್ ಬಿದ್ದು ಬಿದ್ದು, ಹಾಗಾಗಿ ಅದ್ರ ಸುತ್ತಮುತ್ತ ಏನಿದೆ ಇಲ್ಲಿ ಕೆಲವೊಂದು ರೆಪ್ಟೈಲ್ಸ್, ಆಂಫಿಬಿಯನ್ಸ್ ಹುಟ್ಕೊಳ್ತು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಡಿಸ್ಕಾರ್ಡೆಡ್, ಓಕೆ, ಈ ಥಿಯರಿ ಎಕ್ಸೆಪ್ಟ್ ಆಗ್ಲಿಲ್ಲ, ಓಕೆನಾ. ಸೊ ಇದನ್ನ ಇಲ್ಲಿ ರಾಂಗ್ ಅಂತ ಹೇಳಲಿಕ್ಕೆ ಯಾವ ಥಿಯರಿ ಬರುತ್ತೆ, ದಿಸ್ ಥಿಯರಿ ಆಫ್ ಅಬಯೋಜೆನ್ಸಿಸ್, ಇದು ತಪ್ಪು ಅಂತ ಹೇಳ್ತಾರೆ, ಓಕೆನಾ. ಇಲ್ಲಿ ಅದನ್ನ ನಂಬಕ್ ಆಗುತ್ತಾ ನಾವು, ಜಸ್ಟ್ ಬಿಕಾಸ್ ಅಲ್ಲಿ ಇರುವಂತ ಡರ್ಟ್ ಇಂದ, ನೈಲ್ ರಿವರ್ ಹತ್ರ ಅಲ್ಲಿ ಡಂಪ್ ಆಗಿರುವಂತ ಮರ್ಡ್ ಸ್ಟ್ರಾಸ್ ಗಳಿಂದ ಇಲ್ಲಿ ಕೆಲವೊಂದು ರೆಪ್ಟೈಲ್ಸ್ ಲೈಕ್ ಟಾಟಾಯ್ಸ್ ಇರ್ಬೋದು, ಟೋಟಲ್ ಅದು ಹುಟ್ಕೊಳ್ತು, ಫ್ರಾಗ್ಸ್ ಬಂತು, ಆಂಫಿಬಿಯನ್ಸ್, ಇದೆಲ್ಲ ಅಂತ ಒಪ್ಕೊಳಕ್ ಆಗುತ್ತಾ ಅದನ್ನ, ನೋ, ರೈಟ್. ಸೊ ಈ ಥಿಯರಿನ ಫೇಲ್ ಮಾಡ್ಲಿಕ್ಕೆ, ಇದು ತಪ್ಪು ಅಂತ ಪ್ರೂವ್ ಮಾಡ್ಲಿಕ್ಕೆ ಇನ್ನೊಂದು ಥಿಯರಿ ಬರುತ್ತೆ, ದಟ್ ಈಸ್ ಥಿಯರಿ ಆಫ್ ಬಯೋಜೆನೆಸಿಸ್. ಯಾವುದು, ದಟ್ ಈಸ್ ಥಿಯರಿ ಆಫ್ ಬಯೋಜೆನೆಸಿಸ್. ಸೊ ಈ ಥಿಯರಿ ಕೂಡ ಏನಾಯ್ತು, ಫೇಲ್ ಆಯ್ತು. ಥಿಯರಿ ಆಫ್ ಬಯೋಜೆನೆಸಿಸ್. ಸೊ ಬಯೋಜೆನೆಸಿಸ್ ಅಂದ್ರೆ ಏನು, ಇಲ್ಲಿ ಅಬಯೋಜೆನೆಸಿಸ್ ಅಂದ್ರೆ ಏನು, ಲೈಫ್ ಒರಿಜಿನೇಟೆಡ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್. ಬಟ್ ಇವಾಗ ಬಯೋ ಲಿವಿಂಗ್, ಬಯೋ ಅಂದ್ರೆ ಲಿವಿಂಗ್, ಜೆನೆಸಿಸ್ ಅಂದ್ರೆ ಜನರೇಷನ್, ಫಾರ್ಮೇಶನ್. ಸೊ ಇಲ್ಲಿ ಲಿವಿಂಗ್ ಕಂಟೆಂಟ್ ಇಂದಾನೆ ಲೈಫ್ ಏನಾಗಿದೆ, ಫಾರ್ಮ್ ಆಗಿದೆ ಅಂತ ಹೇಳಿ ಈ ಬಯೋಜೆನೆಸಿಸ್ ಥಿಯರಿನ ಯಾರು ಹೇಳ್ತಾರೆ, ದಟ್ ಈಸ್ ಲೂಯಿಸ್ ಪಾಶ್ಚರ್. ಈ ಥಿಯರಿನ ಹೇಳಿದ್ರು ಯಾರು, ಲೂಯಿಸ್ ಪಾಶ್ಚರ್. ಏನಂತ ಹೇಳಿದ್ರು, ಲೈಫ್ originated from pre-existing life, ಅಂದ್ರೆ ಇವಾಗ ಒಂದು ಜೀವಿ ಹುಟ್ಕೊಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಹೊಸ ಸೆಲ್ಲು ಅನ್ಕೊಂಡ್ಬಿಟ್ರೆ, ಹೊಸ ಮನುಷ್ಯಳು ಅಂತ ಅನ್ಕೊಂಡ್ಬಿಟ್ರೆ, ನಾನು ಕೂಡ ಎದ್ರಿಂದ ಹುಟ್ಕೊಂಡಿದ್ದು ಪ್ರೀ ಎಕ್ಸಿಸ್ಟಿಂಗ್, ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಎಕ್ಸಿಸ್ಟ್ ಇದ್ದಾರೆ, ಆ ಲೈಫ್ ಗಳಿಂದ ನನ್ಗೆ ಈ ಲೈಫ್ ಬಂದಿದೆ ಅಂತ ಹೇಳಿ, ಓಕೆನಾ. ಸೊ ನೆಕ್ಸ್ಟ್ ಈ ಥಿಯರಿ ಆಫ್ ಬಯೋಜೆನೆಸಿಸ್ ಪ್ರೂವ್ ಮಾಡ್ಬಿಟ್ಟು ಅಂಡ್ ಥಿಯರಿ ಆಫ್ ಅಬಯೋಜೆನೆಸಿಸ್ ಅನ್ನ ಡಿಸ್ಕಾರ್ಡ್ ಮಾಡಿದ್ರು, ಫೇಲ್ಡ್ ಅಂತ ಪ್ರೂವ್ ಮಾಡಿದ್ರು ಯಾರು, ಲೂಯಿಸ್ ಪಾಶ್ಚರ್. ಸೊ ಹಾಗಾದ್ರೆ ಇವರು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ಬೇಕಲ್ವಾ, ಎಸ್. ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಅವರು ಇಲ್ಲಿ, ಸ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್. ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಪ್ರೂವ್ ಮಾಡ್ಲಿಕ್ಕೆ, ಏನನ್ನ ಪ್ರೂವ್ ಮಾಡ್ಲಿಕ್ಕೆ, ಲೈಫ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಇಂದಾನೆ ಫಾರ್ಮ್ ಆಗಿದ್ದು, ಹುಟ್ಕೊಂಡಿದ್ದು ಒಂದು ಲೈಫ್ ಇನ್ನೊಂದು ಲೈಫ್ ಇಂದಾನೆ ಹುಟ್ಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿ, ದಟ್ ಈಸ್ ಸ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್. ಸ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್. ಸೊ ಏನು ಇದು ಸ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್, ಹೆಸರಲ್ಲೇ ಇದೆ. ಸೊ ನೀವು ಹಂಸ ನೋಡಿರ್ತೀರಾ ಅಲ್ವಾ, ಸೊ ಅದ್ರದ್ದು ನೆಕ್ ಹೆಂಗಿರುತ್ತೆ, ಲೈಕ್ ದಿಸ್, ಹಿಂಗೆ ಅಲ್ವಾ, ಇಲ್ಲಿ ಕೊಕ್ಕಿ ಇರುತ್ತೆ. ಸೊ ಈ ನೆಕ್ ಏನಿರುತ್ತೆ ಹಿಂಗೆ ಎಸ್ ಶೇಪ್ ತರ ಇರುತ್ತೆ. ಸೊ ದಟ್ ಈಸ್ ಆ ತರ ಈ ಸ್ವಾನ್ ನೆಕ್ ಅನ್ನ ರಿಸಂಬಲ್ ಹೋಲೋ ಅಂತ ಎರಡು ಫ್ಲಾಸ್ಕ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಲೈಫ್ ಹೇಗೆ ಒರಿಜಿನ್ ಆಯ್ತು, ಮೊದ್ಲು ಇರೋಂತ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಇಂದಾನೆ ಫಾರ್ಮ್ ಆಯ್ತು ಅಂತ ಹೇಳ್ತಾರೆ. ಸೊ ಹೆಂಗೆ ಅನ್ನೋದನ್ನ ನಾವು ಇವಾಗ ನೋಡೋಣ.